ಇದೆಲ್ಲದರ ಮಧ್ಯೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜನಪರವಾದಂತಹ ವಿರೋಧ ಅಲ್ಲ ಅದು. ಯಾವುದು ಬಿ ಜೆ ಪಿಯವ್ರು ಮಾಡ್ತಾ ಇರೋದು 50,000 ಕೋಟಿ ಬಜೆಟು ಪ್ರಾಜೆಕ್ಟು 10-20,000 ಕೋಟಿ ತಿಂದ್ಬಿಡ್ತಾರಲ್ಲ ಕಾಂಗ್ರೆಸ್ ಅವರು. ಇದೇ ಯಾರ್ಯಾರು ನಾನು ಆ ಪದ ಬಳಸಬೇಕು ಅಂದ್ಕೊಳ್ತೀನಿ. ಈಗ ಹೆಂಗಿದ್ದಾರೆ ಅಂದರೆ ಕೆಲವೊಂದು ಬದ್ಮಾಷ್ಗಳು ನಮ್ಮ ರಾಜ್ಯದಲ್ಲಿ ಕಳೆದ 10-20 ವರ್ಷದಿಂದ ಬಂದಿರೋ ಬದ್ಮಾಷ್ಗಳು ತಾವು ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಮಾಡ್ಕೊಂಡು ಬಂದಂಥ ಯೋಜನೆಯನ್ನೇ ತಾವು ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ಜಾರಿ ಮಾಡಿರುವಂಥ ಬದ್ಮಾಷ್ಗಳಿದ್ದಾರೆ. ಕೇಂದ್ರ ಒಕ್ಕೂಟ ಸರ್ಕಾರದ ಬಗ್ಗೆ ಹೇಳ್ತೀರಾ ನೀವು? ಏನು ಆಧಾರ್ ಕಾರ್ಡ್ ವಿಚಾರವಾಗಿ ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರ ಬಿ ಜೆ ಪಿಯವರು. ಕಾಂಗ್ರೆಸ್ನ ಏನು ವೈಯಕ್ತಿಕ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಖಾಸಗಿ ಹಕ್ಕುಗಳು, ಒಬ್ಬೊಬ್ಬೊಬ್ಬ ಇವರಷ್ಟು ಏನು ಫ್ರೀಡಮ್ ಬಗ್ಗೆ, ಲಿಬರ್ಟಿ ಬಗ್ಗೆ ಯೋಚನೆ ಮಾಡೋರು ಇಲ್ಲ ಅನ್ನೋದು ರೀತಿಯಲ್ಲಿ ಬಿ ಜೆ ಪಿಯವ್ರು ಮಾತಾಡಿದ್ರು. ಅವರು ಆಧಾರ್ ಕಾರ್ಡ್ ವಿಚಾರವಾಗಿ ಏನು ಮಾಡಿದ್ರು? ಸೇಮ್ ಅದನ್ನೇ ಮುಂದುವರಿಸಿದ್ರು. GST ಶುರುವಾಗಿದ್ದೆಲ್ಲಿ? ವಿರೋಧ ಮಾಡಿದ್ಯಾರು? ಗುಜರಾತಿನ ಆವತ್ತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ. GSTಯನ್ನು GST ತರಬೇಕು ಅಂತ ಮುಂದಾಗಿದ್ಯಾರು? ಮನಮೋಹನ್ ಸಿಂಗ್. ವಿರೋಧಿಸಿದ್ಯಾರು? ನರೇಂದ್ರ ಮೋದಿ. ಕೊನೆಗೆ ಅನುಷ್ಠಾನ ಮಾಡಿದ್ಯಾರು? ನರೇಂದ್ರ ಮೋದಿ. ಇದೇ ಥರಕ್ಕೆ ನಮ್ಮ ಕರ್ನಾಟಕದಲ್ಲೂ ಈ ರಾಜಕಾರಣ ಬಗ್ಗೆ ಸುಮ್ಮನೆ ಪೇಪರ್ನವರು, ಟಿ ವಿಯವರು ಅಲ್ಲಿ ಇದು ಮಾಡ್ತಾರೆ. ಶಿವಕುಮಾರು ಇವರು ಬರೀ ಪರ್ಸೆಂಟೇಜ್ ಕಿತ್ತಾಡ್ತಾ ಇದ್ದಾರೆ. ಟನಲ್ ನನ್ನ ಪ್ರಕಾರ ಇವತ್ತಿನ ಅಷ್ಟು ಕೋಟಿ ಕೊಟ್ಟು ಅದರಿಂದ ಏನೂ ಅನುಕೂಲ ಆಗಲ್ಲ. ಅದು ಆ ಥರದ ಟನಲ್ಗಳಿಗೆ ಇಷ್ಟು ಇದ್ದು ಆಮೇಲೆ ಇನ್ನೊಂದು 5-10 ವರ್ಷ ಆದಮೇಲೆ ವಯಬಲ್ ಆಗಬಹುದು. ಯಾಕಂದರೆ ಟೆಕ್ನಾಲಜಿ ಇವತ್ತಿರೋದು ಹಳೆ ಟೆಕ್ನಾಲಜಿ. ಇವತ್ತು ಎಲಾನ್ ಮಸ್ಕು ಬೋರಿಂಗ್ ಅನ್ನೋದೇ ಒಂದು ಕಂಪ್ನಿ ಮಾಡಿರ್ಬೇಕು ಅನಿಸುತ್ತೆ, ಅದರಲ್ಲಿ ಪಾರ್ಟ್ನರ್ ಅಂತ. ಇನ್ನೂ ಟೆಕ್ನಾಲಜಿ ಬೆಳೀತಾ ಇದೆ. ಆದರೆ ಇವತ್ತಿಗೆ ಇವರು ಶಿವಕುಮಾರ್ ಮಾಡುವ ಎಲ್ಲ ಯೋಜನೆಗಳು ಪರ್ಸೆಂಟೇಜ್ ಯೋಜನೆಗಳೇ ನನ್ನ ಪ್ರಕಾರ. DK ಶಿವಕುಮಾರ್. ಕಾಂಗ್ರೆಸ್ ಬಿ ಜೆ ಪಿ ಏನಕ್ಕೆ ಇವರೆಲ್ಲ ಮಾಡ್ಕೊಂಡು ಇಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ಎಲೆಕ್ಷನಲ್ಲಿ ಖರ್ಚು ಮಾಡಿಬಿಟ್ರೆ ನಮಗೆ ಗೆಲ್ಲೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಇದನ್ನು ತಡಿಬೇಕು ಅಂತ ಜನಪರವಾದದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಇವ್ರದ್ದೆಲ್ಲ ಆಮೇಲೆ ಕುರ್ಚಿ ಕಿತ್ತಾಟ. ಕಾಂಗ್ರೆಸ್ಸಲ್ಲೇ ಆಗಲಿ ಬಿ ಜೆ ಪಿಲೇ ಆಗಲಿ ಯಾರು ಹೈಕಮಾಂಡ್ ಚೆನ್ನಾಗಿ ಇಟ್ಕೊಳ್ತಾರೋ ಅವರು ಕುರ್ಚಿ. ಈ ಸಿದ್ದರಾಮಯ್ಯ ಏನೇ ಇರಲಿ ಒಬ್ಬ ಜನನಾಯಕ. ಕುಮಾರಸ್ವಾಮಿ ಒಂದಷ್ಟು ಮತಗಳನ್ನು ಟ್ರಾನ್ಸ್ಫರ್ ಮಾಡಬಲ್ಲವರು, ಸಿದ್ದರಾಮಯ್ಯ ಟ್ರಾನ್ಸ್ಫರ್ ಮಾಡಬಲ್ಲವರು, ಯಡಿಯೂರಪ್ಪ ಟ್ರಾನ್ಸ್ಫರ್ ಮಾಡಬಲ್ಲವರು. ಇವ್ರು ಮೂವರು ನಮ್ಮ ಪ್ರಕಾರ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇಟ್ಕೊಂಡಿರುವಂಥ ಅವ್ರದ್ದೇ ವೋಟ್ ಬ್ಯಾಂಕ್ ಇದೆ. ತಂತ್ರಗಾರಿಕೆ ಅಲ್ಲ, ವೋಟ್ ಬ್ಯಾಂಕೇ ಇದೆ. ಜಾತಿ ಕಾರಣಕ್ಕೆ ವಿಶೇಷವಾಗಿ 3 ಜನರಿಗೆ ಜಾತಿ ಕಾರಣಕ್ಕೆ ಒಂದಷ್ಟು ವೋಟ್ ಇದ್ದೇ ಇದೆ. ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ 3 ಜನರಿಗೂ, ಅಂದರೆ ಕುಮಾರಸ್ವಾಮಿ, ದೇವೇಗೌಡ 3 ಜನರಿಗೂ ಜಾತಿಯ ಕಾರಣಕ್ಕಾಗಿ ಒಂದು ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ಆ ವೋಟಿನ ಜೊತೆಗೆ ಹಣ, ಪಕ್ಷ ಎರಡೂ ಸೇರಿಕೊಂಡ್ರೆ ಗೆಲ್ಲೋದು ಸುಲಭ. ಹಾಗಾಗಿ ಸಿದ್ದರಾಮಯ್ಯನ ಇಟ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನೂ ಹೈಕಮಾಂಡ್ನ ಚೆನ್ನಾಗಿ ಸಂತೃಪ್ತವಾಗಿ ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಇಟ್ಟೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅಲ್ಲದೆ ಇದ್ರು ಅವ್ರ ಸಂಪುಟದಲ್ಲಿರುವ ಹಲವಾರು ಜನ ಇವಾಗೇನು ವೀರಪ್ಪ ಮೊಯ್ಲಿ ನಾವು ತಗೊಂಡೋಗಿ ದುಡ್ಡು ಕೊಡೋದಕ್ಕೆ ನರಸಿಂಹರಾವ್ಗೆ. ಇವತ್ತು ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿರೋನು ಒಬ್ಬ ತಗೊಂಡು ಡೆಲ್ಲಿಗೆ ಹೋಗ್ತಿದ್ದ ಒಬ್ಬ ಮಿನಿಸ್ಟ್ರು, ಇನ್ನೊಬ್ಬ 3 ಜನ ತಗೊಂಡು ಹೋಗ್ತಿದ್ದಾಗ ಒಬ್ಬ ಸತ್ಯ ಹೋಗಿರ್ಬೇಕು. 3 ಜನ ತಗೊಂಡು ಹೋಗ್ತಿರೋ ಸೂಟ್ ಕೇಸು ಡೆಲ್ಲಿನಲ್ಲಿ ಏರ್ಪೋರ್ಟಲ್ಲಿ ಅದು ಓಪನ್ ಆಗಿಬಿಟ್ಟು ದುಡ್ಡು ಚೆಲ್ಬಿಟ್ಟು CBI ಎನ್ಕ್ವೈರಿ ಎಲ್ಲ ಆಗಿ ಒಬ್ಬ ಇವತ್ತಿನ ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿರೋನು ತಮಿಳ್ನಾಡಲ್ಲಿ ಹೊತ್ಕೊಂಡಿದ್ದ. ನನ್ನ ಹೆಸರು ಹೇಳೋಕೆ ಹೋಗಿ, ಯಾಕಂದ್ರೆ ನೋಡಿಲ್ಲ ಮಾಡಿಲ್ಲ, ಬಟ್ ಗೊತ್ತಿರೋದು ಜನ ಹೇಳ್ತಿರೋದು ಏನು ನಂಬಲರ್ಹ ಮೂಲಗಳು. ಆದರೆ ಹಿಂಗಾಗಿದೆ. ಹಾಗಾಗಿ ದೇವೇಗೌಡ ಸಿದ್ದರಾಮಯ್ಯನೇ ಕೊಡ್ತಾರ ದುಡ್ಡು ಅಂತೇನು ಅನ್ಕೋಬೇಕಾಗಿಲ್ಲ, ತಾವು ಇದಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಇದು ರಾಷ್ಟ್ರೀಯ ಪಕ್ಷಗಳು ಅಂತ ಏನಿದೆ ಇವತ್ತು, ಇವರು ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಹೈಕಮಾಂಡ್ನ ಜೀತದಾಳಲಾಗಿರುವಂಥವ್ರು. ಇಲ್ಲಿ ಜನರ ಗೌರವಕ್ಕೆ, ಆತ್ಮಗೌರವಕ್ಕೆ ಬೆಲೆ ಇಲ್ಲ. ಹಾಗಾಗಿ ಇವೆಲ್ಲ ಏನಿದೆ ದುಡ್ಡಿನ ಮೇಲೆ, ಜಾತಿ ಮೇಲೆ ನಡೀತಿದೆ. ಹಾಗಾಗಿ ಅಯೋಗ್ಯರು, ಅಧಮರು. ಸಿದ್ದರಾಮಯ್ಯ ಪಾಪ 2013ಕ್ಕೆ ಯಾರು ಹೇಳ್ದೇ ಇದ್ರು ಇವರೇ ಘೋಷಣೆ ಕೂಗ್ಬಿಟ್ರು. ಏನಂತಾರೆ, ತುತ್ತೂರಿ ಊದ್ಬಿಟ್ರು, ಇದು ನನ್ನ ಕೊನೆಯ ಚುನಾವಣೆ. 2018 ಏನಾಯ್ತು? 23 ಏನಾಯ್ತು? ಈಗ 28ಕ್ಕೂ ನಿಲ್ಲಬಹುದು ನಾನು, ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೇಳಿದ್ರು? ಇವ್ರು ಯಾವ ಏನು ಪುರಾಣ ಪುರುಷ, ಪವಾಡ ಪುರುಷ ಅಥವಾ ಪುರುಷೋತ್ತಮ ಅಂತ ಏನಾದರೂ ಸಿದ್ದರಾಮಯ್ಯನವ್ರನ್ನ ಹೊತ್ತಿಗೆ ಹೋಗಿ ಇದು ನಿಮ್ಮ ಕೊನೆಯ ಚುನಾವಣೆ ಅಂತ ಯಾರಾದ್ರು ಕೇಳಿದ್ರ? ಸುಮ್ಮನೆ ಜನ ಮೆಚ್ಚೋದಿಕ್ಕೆ, ಉಬ್ಸೋದಿಕ್ಕೆ, ಅಥವಾ ಹೇಳ್ತಾರಲ್ಲ ವಿಷ ಕೊಟ್ಬಿಡಿ ಅಂತ ಕೆಲವು ರಾಜಕಾರಣಿಗಳು ಹೇಳ್ತಾರಲ್ಲ, ಇದೊಂದು ಕೊನೆಯ ಚುನಾವಣೆ ನೀವು ಕೊಡಲಿಲ್ಲ, ವಿಷ ಕೊಟ್ಬಿಟ್ಟು ಆಗ್ಬಿಡ್ತೀವಿ. ಕೆಲವ್ರು ಹತ್ಬಿಡ್ತಾರಲ್ಲ, ಎಂತೆಂಥ ಕದೀಮ್ತನ ಮಾಡ್ತಾರೆ. ಆ ಥರದ ನಾಟಕಗಳು ಬೇಕಾಗಿಲ್ಲ. ಇವತ್ತು ನೀವು ಏನು ಹೇಳಿದ್ರು ಜನ ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ನಿಮ್ಮನ್ನು ನಂಬ್ತಾರೆ. ಹಾಗಾಗಿ ಸುಮ್ಮನೆ ಯಾಕೆ ನೀವು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತೀರಿ? ಅಕ್ಷುಲ್ಲಕವಾದ ವಿಚಾರಗಳ ಮೂಲಕನೇ ಗೆದ್ದು ಬನ್ನಿ. ಏನು ಕಳ್ಕೊಳ್ಳೋದು?
ಹಾಗಾಗಿ ಇದೊಂದು ಥರ ಕ್ಷುದ್ರ ರಾಜಕಾರಣ ಇವತ್ತು ಬಿ ಜೆ ಪಿ, ಕಾಂಗ್ರೆಸ್ಸು, ಜೆ ಡಿ ಎಸ್ ಏನಾಗುತ್ತೋ ಗೊತ್ತಿಲ್ಲ. ಯಾರು ಯಾವಾಗ ಎಲ್ಲೆಲ್ಲಿ ಚದುರು ಹೋಗ್ತಾರೋ. ಬಿ ಜೆ ಪಿಲಿರೋರು ಯಾವಾಗ ಒಂದಷ್ಟು ಜನ ಕಾಂಗ್ರೆಸ್ಗೆ ಬರ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಇಬ್ಬರು ಬಂದ್ಬಿಟ್ಟಿದಾರಲ್ಲ, ಆಪರೇಷನ್ ಮಲ ಆಗಿದ್ದವರು. ಆಪರೇಷನ್ ಮಲ ಆಗಿದ್ದ ಇಬ್ಬರು, ಆ ಯಶವಂತಪುರದ MLA ಸೋಮಶೇಖರ್, ಹೆಬ್ಬಾರು ಇಬ್ಬರು ಈಗ ಆಲ್ರೆಡಿ ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿ ಕಾಂಗ್ರೆಸ್ಸಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದ್ದಾರಲ್ಲ. ಇನ್ನೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಬಿ ಜೆ ಪಿಲಿರೋರು, ಕಾಂಗ್ರೆಸ್ಸಲ್ಲಿರೋರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಒಂದಷ್ಟು ಜನ ಬಿ ಜೆ ಪಿಗೆ ಯಾರ ಮೇಲೆ ED ರೇಡ್ ಆಯಿತು, IT ರೇಡ್ ಆಯಿತು, ಅವರೆಲ್ಲ ಇಲ್ಲ ಕಪ್ಪ ಕಾಣಿಕೆ ಕೊಡಬೇಕು, ಇಲ್ಲ ಹೋಗ್ಬೇಕು. ಬಿ ಜೆ ಪಿಗೆ ಹೋದ್ಮೇಲೆ ಅಂತೂ ವಾಷಿಂಗ್ ಪೌಡರ್ ನಿರ್ಮಾ ಕಳೀತು ನಿಮ್ಮ ಪಾಪದ ಕರ್ಮ.